ಗುಡಿಬಂಡೆ ತಾಲೂಕು ಶಿಕ್ಷಕರ ಸಂಘದ ಚುನಾವಣೆ ಬಾಲಾಜಿ ಮತ್ತು ಕೆ ಸುಬ್ಬಲಕ್ಷ್ಮಮ್ಮ ಅವರಿಗೆ ಭರ್ಜರಿ ಜಯ. ಗುಡಿಬಂಡೆ ತಾಲೂಕಿನ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಆಡಳಿತ ಮಂಡಳಿಗಾಗಿ ನಡೆದ ಬಹು ನಿರೀಕ್ಷಿತ ಚುನಾವಣೆಯು ಯಶಸ್ವಿಯಾಗಿ ಮುಕ್ತಾಯಗೊಂಡಿದ್ದು ಅಭ್ಯರ್ಥಿಗಳಾದ ಬಾಲಾಜಿ ಮತ್ತು ಕೆ ಸುಬ್ಬಲಕ್ಷ್ಮಮ್ಮ ಅವರು ಜಯಬೇರಿ ಬಾರಿಸಿದ್ದಾರೆ. ಈ ಬಾರಿಯ ಚುನಾವಣೆಯು ಶಿಕ್ಷಕರ ವಲಯದಲ್ಲಿ ತೀವ್ರ ಕುತೂಹಲ ಕೆರಳಿಸಿದ್ದು, ಏಪ್ರಿಲ್ 12ರಂದು ಚುನಾವಣಾ ಪ್ರಕ್ರಿಯೆಗೆ ಅಧಿಕೃತ ಚಾಲನೆ ದೊರೆತಿದ್ದು, ಅಂದು ಒಟ್ಟು 6 ಮಂದಿ ಅಭ್ಯರ್ಥಿಗಳು ಉತ್ಸಾಹದಿಂದ ನಾಮಪತ್ರ ಸಲ್ಲಿಸಿದ್ದರು. ಅಂದಿನಿಂದ ಮೇ 1ರವರೆಗೆ ತಾಲೂಕಿನಾದ್ಯಂತ ಅಭ್ಯರ್ಥಿಗಳು ಅಬ್ಬರದ ಪ್ರಚಾರ ನಡೆಸಿ ಶಿಕ್ಷಕರ ಸಮಸ್ಯೆಗಳಿಗೆ ಸ್ಪಂದಿಸುವ ಭರವಸೆ ನೀಡಿದ್ದರು. ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳು ಫಲಿತಾಂಶದ ಬಗ್ಗೆ ಮಾತನಾಡಿ, ಚುನಾವಣೆಯು ಅತ್ಯಂತ ಪಾರದರ್ಶಕವಾಗಿ ಮತ್ತು ಶಾಂತಿಯುತವಾಗಿ ನಡೆದಿದೆ. ಪ್ರಜಾಪ್ರಭುತ್ವದ ಮಾದರಿಯಲ್ಲಿ ಶಿಕ್ಷಕರು ತಮ್ಮ ಜನಪ್ರತಿನಿಧಿಗಳನ್ನ ಆಯ್ಕೆ ಮಾಡಿದ್ದಾರೆ. ತನ್ನ ಗೆಲುವಿನಲ್ಲಿ ಪ್ರಮುಖ ಪಾತ್ರ ವಹಿಸಿದ ಎಲ್ಲಾ ಶಿಕ್ಷಕರು ಅತಿ ಹೆಚ್ಚಿನ ಮತಗಳನ್ನು ನೀಡಿ ಬೆಂಬಲಿಸಿರುವುದಕ್ಕೆ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ಸಮರ್ಪಿಸಿದರು. ವಿಜೇತ ಅಭ್ಯರ್ಥಿಗಳನ್ನು ಇತರ ಶಿಕ್ಷಕರು ಮತ್ತು ಸಂಘದ ಸದಸ್ಯರು ಹೂಮಾಲೆ ಹಾಕಿಕೊಂಡು ರಾಜಬೀದಿಯಲ್ಲಿ ಪಟಾಕಿ ಸಿಡಿಸಿ ಅಭಿನಂದಿಸಿದರು. ಜೆಎನ್ ಕೃಷ್ಣಾರೆಡ್ಡಿ, ಜೆಕೆ ನ್ಯೂಸ್ ಕನ್ನಡ, ಚಿಕ್ಕಬಳ್ಳಾಪುರ. ಚುನಾವಣೆಯಲ್ಲಿ ಒಟ್ಟು 6 ಜನ ಅಭ್ಯರ್ಥಿಗಳಿದ್ದರು. ಅದರಲ್ಲಿ ಸಾಮಾನ್ಯ ಕ್ಷೇತ್ರದಿಂದ ಶ್ರೀಯುತ ಬಾಲಾಜಿಯವರು, ಮತ್ತು ಶ್ರೀ ಎಂ ಶಂಕರ್ ಅವರು, ಶ್ರೀ ವಿ ಶ್ರೀರಾಮಪ್ಪ ಅವರು ಮತ್ತು ಎನ್ ಶ್ರೀರಾಮ್ ರೆಡ್ಡಿ ಅವರು 4 ಜನ ಸಾಮಾನ್ಯ ಕ್ಷೇತ್ರದಲ್ಲಿ, ಮತ್ತು ಮಹಿಳಾ ಕ್ಷೇತ್ರದಿಂದ ಶ್ರೀಮತಿ ಕೆ ಸುಬ್ಬಲಕ್ಷ್ಮಮ್ಮ ಮತ್ತು CR ಶ್ವೇತಾ ಅವರು ಈ ಒಂದು ಚುನಾವಣೆಯಲ್ಲಿ ಸ್ಪರ್ಧಿಸ್ತಾರೆ. ಸೊ ಇದರಲ್ಲಿ ಮತಗಳನ್ನು ಪಡೆದಿರೋ ರೀತಿ ಈ ರೀತಿ ಇರುತ್ತೆ. ಶ್ರೀಯುತ ಬಾಲಾಜಿಯವರು 80 ಮತಗಳನ್ನು ಪಡೆದಿರುತ್ತಾರೆ. ಶ್ರೀ ಎಂ ಶಂಕರ್ ಅವರು 54 ಮತಗಳನ್ನು ಪಡೆದಿರುತ್ತಾರೆ. ಶ್ರೀ ವಿ ಶ್ರೀರಾಮಪ್ಪ ಅವರು 65 ಮತಗಳು, ಶ್ರೀ ಎನ್ ಶ್ರೀರಾಮ್ ರೆಡ್ಡಿ ಅವರು 72 ಮತಗಳನ್ನು ಪಡೆದಿರುತ್ತಾರೆ. ಅದರಲ್ಲಿ ಚಲಾವಣೆಯಾದಂಥ ಒಟ್ಟು ಮತದಾರರ ಸಂಖ್ಯೆ 148, ಮತ ಚಲಾಯಿಸಿದ ಒಟ್ಟು ಮತಗಳು 146. ಅದರಲ್ಲಿ ಕ್ರಮಬದ್ಧ ಮತಗಳು ಒಟ್ಟು 143, ತಿರಸ್ಕೃತ ಮತಗಳು 3. ಮಹಿಳಾ ಕ್ಷೇತ್ರದಲ್ಲಿ ಒಟ್ಟು ಮತದಾರರ ಸಂಖ್ಯೆ 148, ಚಲಾಯಿಸಲಾದ ಒಟ್ಟು ಮತಗಳು 146, ಕ್ರಮಬದ್ಧ ಮತಗಳು 142, ತಿರಸ್ಕೃತ ಮತಗಳು 4. ಸೊ ಇಷ್ಟು ಇವತ್ತು ಮತದಾನ ನಡೆದಿದೆ. ಯಾವುದೇ ಒಂದು ಗೊಂದಲ ಇಲ್ಲದೆ ಶಾಂತಿಯುತ ಮತದಾನ ನಡೆದಿದೆ. ಸೊ ಎಲ್ಲ ನಮ್ಮ ಮತದಾರರಿಗೂ, ನಮ್ಮ ಶಿಕ್ಷಕರಿಗೂ ನಾನು ಧನ್ಯವಾದಗಳನ್ನ ತಿಳಿಸ್ತೀನಿ. ಹಾಗೂ ಎಲ್ಲ ನನ್ನ ಆತ್ಮೀಯ ಮಾಧ್ಯಮ ಮಿತ್ರರಿಗೂ, ಈ ಒಂದು ಸಹಕಾರ ನೀಡಿದಂಥ ಎಲ್ಲ ಶಿಕ್ಷಕರಿಗೂ ನಾನು ಧನ್ಯವಾದಗಳನ್ನ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಅನುಮತಿ ಮೇರೆಗೆ ಗುರುಭವನದ ನಿವೇಶನ ಮಾಡಿದ್ದೇವೆ. ಅವರು ಅನುದಾನವನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ. ಆ ಗುರುಭವನವನ್ನು ಎಷ್ಟೋ ವರ್ಷಗಳಿಂದ ನೆನಗೊಂದಿಗೆ ಬಿದ್ದಿರ್ತಕ್ಕಂಥ ಗುರುಭವನವನ್ನು ಇವತ್ತು ಮುಂದಿನ ಸಾಲಿನಲ್ಲಿಂದ ಪ್ರಾರಂಭ ಮಾಡಿ ಈ 5 ವರ್ಷದ ಒಳಗಡೆ ನಮ್ಮ ಗುರುಗಳಿಗೆ, ಗುರುಮಾತೆಯರಿಗೆ ಆ ಗುರುಭವನವನ್ನು ಸಮರ್ಪಿಸ್ತೇವೆ. ಮತ್ತು ಈ ವಿಜಯದ ಹಿಂದೆ ನಮ್ಮ ಶಾಸಕರಾಗಿರ್ತಕ್ಕಂಥ ಎಸ್.ಎನ್. ಸುಬ್ಬಾರೆಡ್ಡಿ ಅವರ ಆಶೀರ್ವಾದ ಇದೆ. ಅವರಿಗೆ ನಾವು ಎಲ್ಲ ನಮ್ಮ ತಾಲೂಕಿನೆಲ್ಲ ಶಿಕ್ಷಕರು ಚಿರಋಣಿಯಾಗಿರ್ತೀವಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತು. ಖರೀದಿಸುವ ಪ್ಲಾನ್ ಇದ್ದೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, EMI ಸ್ಕೀಮ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಸಂಪರ್ಕಿಸಿ 7676474747. MD ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ SV TVS ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ TVS ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಭೇಟಿ ನೀಡಿ. ನಾಗಲಕ್ಷ್ಮಿ ಧಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.